ನನ್ನ ಗೆಳೆಯರು ಮತ್ತು ಅಲ್ಲಿ ಒಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಭಾಳ ಉದಾರ ಮನಸ್ಸಿನಿಂದ ನಡೆಸ್ತಾ ಇರೋವಂಥವ್ರೊಬ್ಬರು ಒಂದು ಸಣ್ಣ ಸಹಾಯನ ನಾನು ಕೂಡ ಮಾಡಬೇಕಾಗತ್ತೆ, ನನಗೊಂದು ಅವಕಾಶ ಕೊಡಿ ಅಂತಂದರು. ಗೊತ್ತಲ್ಲ, ಅಕಸ್ಮಾತ್ ಬೆಂಗಳೂರಲ್ಲೇ ಇದ್ದಿದ್ದರಿಂದ ಅವ್ರನ್ನ ಕೇಳ್ಕೊಂಬಿಡೋಣ, ಬೇಗ ಹೇಳಿಸ್ಬಿಡ್ತೀನಿ ಅವ್ರದ್ದೇನು ಸಪೋರ್ಟು ಅಂತ ಹೇಳಿ. ಬಸವರಾಜ್, ಗುಲ್ಬರ್ಗಾದಲ್ಲಿ ಶ್ರೀ ಗುರು ವಿದ್ಯಾಪೀಠ ಅಂತ ಹೇಳಿ ನಮ್ದು ಇನ್ಸ್ಟಿಟ್ಯೂಟ್. 2,000 ಮಕ್ಕಳಿವ್ಯಾ? 2,000 ಸರ್. ಸುಮಾರು 50 ಎಕರ್ದಾಗ ನಮ್ದು ಇದೆ ಕ್ಯಾಂಪಸ್ ಮಾಡಿದ್ದು. ನಾನೇನು ಡಿಸೈಡ್ ಮಾಡಿದ್ದು ಅಂಥವು ಥ್ರೂಔಟ್ ಕರ್ನಾಟಕ. ಇಷ್ಟು ದಿವಸ ನಮ್ದು ಹೈದರಾಬಾದ್ ಕರ್ನಾಟಕ ಏರಿಯಾಕ್ಕೆ ಅಷ್ಟೇ ರಿಸರ್ವ್ ಮಾಡಿದ್ದೆವು. ನಾನು ಯಾಕಪ್ಪ ಥ್ರೂಔಟ್ ಕರ್ನಾಟಕದಿಂದ ನಾನು ವಿದ್ಯಾರ್ಥಿಗಳು, ಇಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಗೊಂಡು ನಾನು ಸಂಸ್ಥೆ ಮಕ್ಕಳು ಅಂತೀನಿ 100 ಹುಡುಗರಿಗೆ ನಾನು ಈ ವರ್ಷ ಹುಡುಗರು ಕೇಳಿಸ್ಕೊಳ್ಳಿ, 100 ಮಕ್ಕಳಿಗೆ ಇಲ್ಲಿ ಜಾಗ ಇರುತ್ತೆ. ಹಂಗನ್ಬಿಟ್ಟು ನಾನು ಚಾಮರಾಜನಗರದವ್ರಲ್ಲಿ ಹೋಗಿ ಅಂತ ಹೇಳಿಲ್ಲ. ನಿಮ್ಗೆ ಅನುಕೂಲ ಇದ್ರೆ ಚಾಮರಾಜನಗರದಲ್ಲೇ ಇದ್ಕೊಳ್ಳಿ, ನಂದೇನು ಸಮಸ್ಯೆ ಅಲ್ಲ ಅದು. ಬಟ್ ಒಂದು ವೇಳೆ ನಿಮಗೆ ನನಗೆ ಕಷ್ಟ ಆಗ್ತಿದೆ ಅಂದರೆ ಇದು ಎಜುಕೇಷನ್ನು, ಆಮೇಲೆ ವಸತಿ, ಊಟ A to Z ಸರ್. ಬಟ್ಟೆ, ಪುಸ್ತಕ, ಪೆನ್ನು, ಪೆನ್ಸಿಲು, ಚಪ್ಪಲಿ, ಶರ್ಟ್ ಎಲ್ಲಾನು ಸರ್. ಬೆಸ್ಟ್ ಆಯ್ತು, A to Z ಸರ್. ಬೆಸ್ಟ್ ಆಯ್ತು. ಎರಡನೇದು ಸರ್, ಈ PUC ಮುಗಿದ ನಂತರ ಅದ್ರೊಳಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಯಾರಾದರೂ ಬಡ ಪ್ರತಿಭಾವಂತ ಮಕ್ಕಳು ತಗೊಂಡ್ರ, ಸೊ ಇಲ್ಲಿವರೆಗೆ ನಾವು 10 ಹುಡುಗರಿಗೆ ಮೆಡಿಕಲ್ ಓದಿಸ್ತಾ ಇದ್ದೆವು. ಸೊ ರಾಜ್ಯದ ಯಾವುದೇ ಒಂದು ಕಾಲೇಜ್ನಲ್ಲೇ ಒಂದು ಸರ್ಕಾರಿ ಕೋಟಾದಾಗ ಅಡ್ಮಿಷನ್ ತೊಗೊಂಡ್ರೆ ಒಂದು ಟ್ಯೂಷನ್ ಫೀಸು ಆಮೇಲೆ ಹಾಸ್ಟೆಲ್ ಫೀಸು ಎರಡು ನಾವು ಸ್ಪಾನ್ಸರ್ಡ್ ಮಾಡ್ತಾ ಇದ್ದೆವು. ಜನಕ್ಕೆ ಹೋಗ್ಬಿಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ನಾಳೆ ನಡೆಯುವಂಥ CET ಕೌನ್ಸಿಲಿಂಗ್ನಲ್ಲಿ ಯಾರಿಗೆ ಸರ್ಕಾರಿ ಕೋಟಾ ಶಾಲೆ ಸೀಟು ಮೆಡಿಕಲ್ನಲ್ಲಿ ಸಿಕ್ಕತ್ತೆ, ಆದರೆ ಅವರಿಗೆ ಆ ಫೀಸ್ ಕಟ್ಟಕ್ಕಾಗದೇ ಇರ್ಬೋದು, ಅಡ್ಮಿಷನ್ ದುಡ್ಡು ಕಟ್ಟಕ್ಕಾಗದೇ ಇರ್ಬೋದು, ಹಾಸ್ಟೆಲ್ ಪ್ರಾಬ್ಲಮ್ ಆಗ್ಬೋದು, ಏನೇ ಆಗುತ್ತೆ. ಕರ್ನಾಟಕದ ಯಾವುದೇ ಕಾಲೇಜಲ್ಲಿ ಸೆಲೆಕ್ಟ್ ಆದರೂ ನಿಮಗೆ ನೀವೇನು ಅವ್ರಿಗೆ ಹತ್ರ ಇಲ್ವೂ ಇಲ್ಲ ಬಿಡಿ ಇನ್ಸ್ಟಿಟ್ಯೂಷನ್, ಅದೇನಾರು ಆಗಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಅಪ್ರೋಚ್ ಅಸ್ ಅಗೇನ್. 5 ಮಕ್ಕಳಲ್ಲ, 5 ಮಕ್ಕಳಿಗೆ ಅವಕಾಶ ಇರುತ್ತೆ. ಅವ್ರಿಗಾದರೆ 100 ಮಕ್ಕಳು ಓದಿದ್ರೆ ಎಷ್ಟು ಭವಿಷ್ಯ ಆಗುತ್ತೆ. ಪ್ಲಸ್ 5 ಜನ ಮೆಡಿಕಲ್ ಸ್ಟೂಡೆಂಟ್ಸ್, ಒಂದು ಗ್ರೇಟ್ ಸಪೋರ್ಟ್ ನಮಗೂ ಹೈದರಾಬಾದ್ ಕರ್ನಾಟಕದ ಭಾಗದಿಂದ. ಅದ್ಭುತ. ಥ್ಯಾಂಕ್ ಯು ಬಸವರಾಜ್, ಸೋ ನೈಸ್ ಆಫ್ ಯು. ಆಲ್ ರೈಟ್, ನಾನು ಈ ಕಾರ್ಯಕ್ರಮನ ಮುಂದುವರ್ಸೋಣ, ಮುಂದಕ್ಕೆ ಹೋಗೋಣ, ಬೇರೆ ಏನೇನಿದೆ ಅಂತ ನೋಡ್ಕೊಂಡ್ಬಂದ್ಬಿಡೋಣ.